ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಳಿಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಸೂರೆಕಾಯಿ ಸಾಂಬಾರು ಮತ್ತು ಸೂರೆಕಾಯಿ ಪಲ್ಯ ಮಾಡಿದ್ನಲ್ಲ, ಅದನ್ನು ನಮ್ಮ ಮನೆಯವ್ರು ತಿಂದಿರಲಿಲ್ಲ. ಸೊ ಅದನ್ನೇ ನಾಷ್ಟಕ್ಕೆ ಕೊಟ್ಟು ಅವ್ರಿಗೆ ಬಾಕ್ಸಿಗೆ ಬಂದುಬಿಟ್ಟು ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಮಾಡಿದ್ದೀನಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಈಗ ಮನೆಯಲ್ಲೆಲ್ಲ ಕೆಲಸ ಮುಗ್ದಿದೆ, ಬಟ್ ದೇವಸ್ಥಾನ ಹೋಗ್ತಿಲ್ಲ, ಬೆಳಗ್ಗೆ ಹೊತ್ತು ಪೂಜೆನೂ ಮಾಡ್ತಿಲ್ಲ. ಏಕೆಂದರೆ ನಾನು ಬೆಳಗ್ಗೆ ಹೊತ್ತಿಗಿಂತ ಸಂಜೆ ಹೊತ್ತು ಪೂಜೆ ಮಾಡ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇರುತ್ತೆ. ಸೊ ಸಂಜೆನೇ ಪೂಜೆ ಮಾಡ್ಕೊಳ್ತೀನಿ. ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬರೋಕ್ಕೆ ಈಸಿ ಆಗುತ್ತೆ. ಬೆಳಗ್ಗೆ ಹೊತ್ತು ದೇವಸ್ಥಾನಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಅಲ್ಲಿ ಬೇರೆಯವ್ರು ಯಾರೋ ಪೂಜೆ ಮಾಡಿರ್ತಾರೆ, ಅವ್ರು ಮಾಡಿರೋ ಜಾಗದಲ್ಲಿ ನಾನು ಹೋಗಿ ಪೂಜೆ ಮಾಡಿದ್ರೆ ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಯಾರೋ ಮಾಡ್ಕೊಂಡು ಹೋಗ್ತಾರೆ. ಸೊ ಸಂಜೆ ನಾನು ಹೋಗಿ ಮಾಡ್ಕೊಳ್ತೀನಿ. ಸೊ ಹಾಗೆ ಸಂಜೆ ಮನೆಯಲ್ಲೂ ಕೂಡ ಪೂಜೆ ಆಗುತ್ತೆ, ದೇವಸ್ಥಾನದಲ್ಲೂ ಪೂಜೆ ಆಗುತ್ತೆ. ಈಗ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಬೇಕಿದೆ. ಫ್ರೆಂಡ್ಸ್ ನೋಡಿ, ಮತ್ತೆ ಮಳೆ ಬಿದ್ದಿರೋದ್ರಿಂದ ಎಷ್ಟೊಂದು ಗಿಡ ಬೆಳ್ಕೊಂಡಿದೆ ಅಂದರೆ ಸಿಕ್ಕಾಪಟ್ಟೆ ಗಿಡ ಬೆಳ್ಕೊಂಡಿದೆ. ಆ ಕಡೆ ಅಂತೂ ನಾನು ನಿಮಗೆ ತೋರಿಸ್ತೀನಿ. ಇದಂತೂ ಕಿತ್ತಾಕೋದಕ್ಕಂತೂ ನನ್ನ ಕೈಯಲ್ಲಿ ಆಗೋದಿಲ್ಲ. ಮುಂಚೆ ಒಂದು ಸತಿ ಔಷಧಿ ಹೊಡೆದಿದ್ವಿ, ಅದು ಔಷಧಿ ಹೊಡೆದ್ಮೇಲೆ ಅದು ಗಿಡ ಎಲ್ಲ ಒಣಗೋಗಿ ಅದೇ ಇದಾಗುತ್ತೆ. ಸೊ ಅದನ್ನೇ ಮಾಡೋಣ ಅಂದ್ಕೊಂಡಿದ್ವಿ. ಮತ್ತು ಈಗ ಗಾಡಿ ಮೇಲೆ ಇದು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ದು ಗಾಡಿ, ಅವರೆಲ್ಲ ಊರಿಗೆ ಹೋಗಿದ್ದಾರೆ ಅಂತೇಳಿ ಬಿಟ್ಟಿದ್ದಾರೆ. ಆಲೂಗಡ್ಡೆ ಒಣಗೋಕೆ ಇಟ್ಟಿದ್ದೀನಿ, ಆ್ಯಂಡ್ ಇಲ್ಲಿ ಎಲ್ಲ ತೊಳೆದು ಇಟ್ಟಿದ್ದೀನಿ. ಈರುಳ್ಳಿ ಕೂಡ ಒಣಗೋದಕ್ಕೆ ಇಟ್ಟಿದ್ದೀನಿ. ಸೊ ಇದೆಲ್ಲ ಒಣಗ್ತಾ ಇರಲಿ ಅಂತ ಅಂದ್ಬಿಟ್ಟು. ಸೊ ಈಗ ನಾನು ಕ್ಲೀನ್ ಮಾಡಬೇಕಾಗಿರೋ ಜಾಗ ಬಂದು ಇದೆ ಫ್ರೆಂಡ್ಸ್. ನೋಡಿ, ಕೋಳಿ ಮತ್ತು ನಾಯಿ ಮತ್ತು ಬೆಕ್ಕೆಲ್ಲ ಬರುತ್ತೆ ಇಲ್ಲಿ ಮನೆ ಹತ್ರ ಬಂದು ಹೆಂಗೆ ಮಾಡಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಗಲೀಜು ಮಾಡಿಟ್ಟಿದೆ. ಸೊ ಅಲ್ಲಿ ಗಿಡದ್ದೆಲ್ಲ ಬಂದಿದೆ ಮತ್ತು ಪೇಪರ್ಗಳೆಲ್ಲ ಬಂದಿದೆ. ಸೊ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದು 2 ಮೂಟೆಯಲ್ಲಿ ಬಂದುಬಿಟ್ಟು ಸಿಮೆಂಟು ಮತ್ತು ಮಣ್ಣಿದೆ, ಅದನ್ನು ನಾವು ಅಲ್ಲಾಕ್ಸ್ಬೇಕು ಅಂತ ಇದ್ದೀವಿ. ಬಟ್ ಇನ್ನೂ ಅದಕ್ಕೆ ಟೈಮ್ ಆಗ್ತಿಲ್ಲ. ಸೊ ಇನ್ನೂ ಮನೆ ಪೇಂಟ್ ಕೂಡ ಆಗಲಿಲ್ಲ. ಸೊ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಮುಂದಿನ ಕೆಲಸ ನೋಡೋಣ ಅಂದ್ಕೊಂಡು. ಸೊ ಬನ್ನಿ ಇದನ್ನು ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಈಗ ಎಲ್ಲನೂ ಎತ್ತಿ ನೀಟಾಗಿ ಕಸ ಗುಡಿಸಿ ಈಗ ಈ ಥರ ಹಲಗೆ ಇಟ್ಟಿದ್ದೀನಿ. ಇದು ಬಂದು ವಾಷಿಂಗ್ ಮಿಷಿನ್ದು ಸ್ಟ್ಯಾಂಡು, ಬಟ್ ನಾವು ಯೂಸ್ ಮಾಡ್ತಿಲ್ಲ, ಅದನ್ನು ಹೊರಗಡೆ ಇಟ್ಟಿದ್ದೀನಿ. ಸೊ ಹಾಗಾಗಿ ಅದನ್ನು ಕೆಳಗಡೆ ಇಟ್ಟು ಹಲಗೆಗಳಿತ್ತು ಸ್ವಲ್ಪ, ಅದ್ರ ಮೇಲೆ ಇಟ್ಟಿದ್ದೀನಿ. ಈ ಕಡೆ ಡಸ್ಟ್ಬಿನ್ಗೆ ಒಂದು ಕಲ್ಲಿಟ್ಟು ಇಟ್ಟಿದ್ದೀನಿ. ಸೊ ಕಸ ಎಲ್ಲ ಗುಡಿಸಿದ್ದೀನಿ. ಸೊ ಫ್ರೆಂಡ್ಸ್, ಮನೆ ಹತ್ರ ಕ್ಲೀನ್ ಮಾಡ್ತಾಯಿದ್ದೆ. ನೋಡಿ, ಜರಿ ಬಂದಿದೆ. ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಜರಿ ಬರುತ್ತೆ. ವಾರಕ್ಕೊಂದು 3-4 ಆದರೂ ಜರಿ ಎತ್ತಾಕ್ತೀವಿ ನಾವು ಈಚೆ. ಸಿಕ್ಕಾಪಟ್ಟೆ ಭಯ ನನಗದಂದರೆ, ಆದರೂ ಸಿಕ್ಕಿದೆ. ನೋಡಿ, 2 ಥರ ಜರಿ ಸಿಕ್ಕಿದೆ. ಇದೊಂದು ಬೇರೆ ಕಲರ್. ಸೊ ಫ್ರೆಂಡ್ಸ್, ಈಗ ಇಷ್ಟು ಮಾತ್ರ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ನಮ್ಮ ಮನೆಗಳ ಹತ್ರ ಬಂದು ಬೆಕ್ಕುಗಳು ಜಾಸ್ತಿ ಮತ್ತು ಕೋಳಿಗಳು ಜಾಸ್ತಿ, ಅದು ಬಂದು ಎಳ್ದಾಕ್ಬಿಡುತ್ತೆ. ಸೊ ಸದ್ಯಕ್ಕೆ ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ನೋಡೋಣ ಇದು ಎಷ್ಟು ದಿನ ಇರುತ್ತೆ ಅಂತ. ಆಗ ಕ್ಲೀನ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್, ಸಾಕಾಗೋಗುತ್ತೆ ಇದು ಕ್ಲೀನ್ ಮಾಡೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಹಾಗೆ ಇಲ್ಲಿ ಬೆಕ್ಕಿಟ್ಟು ಇಟ್ಕೊಂಡು ಅದರಲ್ಲಿ ಇದೆಲ್ಲ ಇಟ್ಕೊಂಡಿದ್ದೀನಿ. ಸೊ ನಾನು ಒಂದು ಚಪ್ಪಲಿ ಸ್ಟ್ಯಾಂಡ್ ತರಿಸಿದೆ ಫ್ರೆಂಡ್ಸ್. ಅದು ಚಪ್ಪಲಿ ಸ್ಟ್ಯಾಂಡ್ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ, ಇಟ್ಕೊಳ್ಬೋದು ಅಂತ. ಅದು ನೋಡಿ ಅಲ್ಲೇ ಬೆಕ್ಕಿಟಲ್ಲಿ ಇಟ್ಟಿದ್ದೀನಲ್ಲ ಅದು, ಬಟ್ ಅದೇನು ಅಷ್ಟು ಚೆನ್ನಾಗಿಲ್ಲ, ಫ್ಲೆಕ್ಸಿಬಲ್ ಅಂದರೆ ಫಿಕ್ಸಾಗಿ ಕುತ್ಕೊಳ್ಳೋದಿಲ್ಲ ಅದು. ಸೊ ಅದಕ್ಕೆ ಅದನ್ನು ಬಿಸಾಕಿದ್ದೀನಿ ಮೂಲೆಗೆ. ಸೊ ಫ್ರೆಂಡ್ಸ್ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಕಸಗಳೆಲ್ಲ ಇದ್ವು, ಅದನ್ನೆಲ್ಲ ಅಲ್ಲಿ ಗುಡ್ಡೆ ಮಾಡಿದ್ದೀನಿ. ಒಂದು ಸ್ವಲ್ಪ ಆದಷ್ಟು ದೊಡ್ಡ ಗಿಡಗಳು ಕೂಡ ಕಿತ್ತಾಕಿದ್ದೀನಿ. ಆದರೆ ಮಧ್ಯಾಹ್ನ ಹಾಗೆ ಒಂದು ಸ್ವಲ್ಪ ಬೆಂಕಿ ಹಾಕಬೇಕು, ಯಾಕಂದರೆ ಅದೆಲ್ಲ ಹಸಿ ಗಿಡ ಇದೆಯಲ್ವ. ಸೊ ಅದು ಒಂದು ಸ್ವಲ್ಪ ಒಣಗಿದ್ರೆ ಆಮೇಲೆ ಹಾಗೆ ಬೆಂಕಿ ಹಾಕ್ಕೊಳ್ತೀನಿ. ಸೊ ಇಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡು. ಆಲ್ರೆಡಿ ನೋಡಿ ಹುಲ್ಲು ಎಷ್ಟೊಂದು ಬೆಳಗಿದೆ. ಅದು ಬಂದು ಅಲ್ಲಿಗೆ, ಅದು ನಿಮಗೆ ಪೇಪರ್ ಥರ ಕಾಣಿಸ್ತಾ ಇರ್ಬೋದು, ಅದು ಅಲ್ಲಿಗೆ, ಅದನ್ನು ಎತ್ತಾಕಬೇಕು. ಆದಷ್ಟು ಕ್ಲೀನ್ ಮಾಡಿದ್ದೀನಿ, ಹಾಕ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಈಗ ಹೊರಗಡೆ ಹೋಗೋಣ ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ತಾನೇ ಹೊರಗಡೆ ಕೆಲಸ ಎಲ್ಲ ಆಯಿತು. ಸೊ ಆದಷ್ಟು ಕ್ಲೀನ್ ಮಾಡಿದ್ದೀನಿ. ನನಗಂತೂ ಆಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸೆಕೆ. ಸೊ ಆಗ್ತಾಯಿಲ್ಲ. ಸೊ ಆದಷ್ಟು ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್, ಇನ್ನು ಜಾಸ್ತಿ ಅಂದರೆ ಆಗೋದಿಲ್ಲ. ಸೊ ಆದಷ್ಟು ಗಿಡಗಳು ಕಿತ್ತಾಕಿದ್ದೀನಿ. ಈಗ 11 ಕಾಲಾಗಿದೆ ಟೈಮು. ಸೊ ಈಗ ಏನು ಮಾಡೋದು ಅಂದರೆ, ಮನೆಯೆಲ್ಲ ಕ್ಲೀನಾಗಿದೆ, ಪಾತ್ರೆ ತೊಳೆದಿದ್ದೀನಿ ಮತ್ತು ಕಸ ಗುಡಿಸಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಕೂಡ ಒಗ್ದಾಕಿದ್ದೀನಿ ನಮ್ಮ ಮನೆಯವ್ರದ್ದು. ಸೊ ಇದೆಲ್ಲ ಕ್ಲೀನ್ ಆಯಿತು. ಈಗ ಏನು ಅಂದರೆ ಮೂವಿ ನೋಡಬೇಕು. ಹೊಸದು ಮೂವಿ ಒಂದು ಡೌನ್ಲೋಡ್ ಮಾಡಿಕೊಟ್ಟಿದ್ದೆ ನನ್ನ ತಮ್ಮ. ಸೊ ಈಗ ಅದನ್ನು ನೋಡಬೇಕು. ನನಗೆ ಮೂವೀಸ್ ಅಂದರೆ ತುಂಬ ಇಷ್ಟ. ಯಾವ ಲ್ಯಾಂಗ್ವೇಜ್ ಕೂಡ ನೋಡ್ತೀನಿ ನಾನು. ಅರ್ಥ ಆಗಿಲ್ಲ ಅಂದರೂ ನೋಡ್ತೀನಿ, ಯಾಕಂದರೆ ಅದು ಭಾಷೆ ಅರ್ಥ ಆಗಿಲ್ಲ ಅಂದರೂ ನೋಡೋ ಫೀಲಿಂಗ್ಸಲ್ಲಿ ಅರ್ಥ ಆಗಿಬಿಡುತ್ತೆ ಮೂವಿ. ಸೊ ಹಾಗಾಗಿ ನನಗೆ ಮೂವಿ ಕ್ರೇಜ್ ಅಂತೂ ತುಂಬ ಇದೆ, ಸಿಕ್ಕಾಪಟ್ಟೆ ಮೂವಿ ನೋಡ್ತೀನಿ. ಹಾಗಾಗಿ ಈಗ ನಮ್ಮ ಅಕ್ಕ ಮನೆ ಊರಿಂದ ಬರ್ತಿರ್ಬೇಕಾದ್ರೆ ಮಾವಿನಕಾಯಿ ಕೊಟ್ಟಿದ್ದು ತೋತಾಪುರಿ. ನನಗೆ ಮಾವಿನಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಣ್ಣಿಗಿಂತ ನನಗೆ ಕಾಯಿ ಮಾವಿನಕಾಯಿ ಅಂದ್ರೇ ಇಷ್ಟ. ಸೊ ಈಗ ಮಾವಿನಕಾಯಿ ಕಟ್ ಮಾಡಿಕೊಂಡು ತಿಂತ ಹಾಗೆ ಮೂವಿ ನೋಡೋಣ. ಸೊ ಫ್ರೆಂಡ್ಸ್, ಇದು ಬಂದು ತೋತಾಪುರಿ ಮಾವಿನಕಾಯಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ತೋತಾಪುರಿ ಮಾವಿನಕಾಯಿ ಅಂದರೆ. ಅದ್ರ ಮೇಲೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾರೆ. ನಾವು ಮುಂಚೆ ಹೇಗೆ ಮಾಡ್ತಿದ್ವಿ ಅಂತ, ಮಾವಿನಕಾಯಿನ ಜಜ್ಜಿ ಅದಕ್ಕೆ ಉಪ್ಪು ಖಾರ ಪುದೀನ ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಜಜ್ಜಿ ತಿಂತಾಯಿದ್ರೆ ಅದು ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ, ಇದನ್ನೇ ಟ್ರೈ ಮಾಡಿದೆ.
ಈ ಥರ ಕಟ್ ಮಾಡಿ ಉಪ್ಪು ಖಾರ ಹಾಕೊಂಡು ತಿಂದರೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಮೂವಿ ಅಂತೂ ಸೂಪರ್ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈಗ ಮೂವಿ ನೋಡಿದಾಯಿತು, ಟೈಮ್ ಬಂದು 1:15 ಆಗಿದೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಆಲ್ರೆಡಿ ಚಿಕನ್ ತರಿಸಿಟ್ಟಿದ್ದಾರೆ. ಅವ್ರ ಫ್ರೆಂಡ್ ಯಾರು ತಂದ್ಕೊಟ್ಟೋದ್ರು, ನಾಟಿ ಕೋಳಿ ಅಂತೆ. ಸೊ ನನಗೆ ಇಷ್ಟನೇ ಆಗೋದಿಲ್ಲ ನಾಟಿ ಕೋಳಿ ಅಂದರೆ, ಅದರಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನನಗದು ಇಷ್ಟನೂ ಆಗೋದಿಲ್ಲ, ತಿನ್ನೋದಕ್ಕೂ ನನಗದು ಇಷ್ಟ ಆಗೋದಿಲ್ಲ, ಚೆನ್ನಾಗಿರಲ್ಲ ಅಂತ. ಸೊ ನಮ್ಮ ಮನೆಯವ್ರು ತರಿಸಿಟ್ಟಿದ್ದಾರೆ, ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. 2.5 kg ತರಿಸಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀನಿ. ನೋಡಿ, ನಮ್ಮ ಮನೆಯವ್ರು ಮಧ್ಯಾಹ್ನಕ್ಕೆ ಬಂದರೆ ಅವ್ರು ಏನಾದರೂ ಮಾಡ್ತಾರೆ, ಆಮೇಲೆ ಪೂಜೆ ಮಾಡಲ್ಲ. ನಮ್ಮ ಮನೆಯವ್ರು ಸಂಜೆ ಮೇಲೆ ಬಂದರೆ ನಾನು ಅವ್ರು ಬರೋಷ್ಟು ಪೂಜೆ ಮುಗಿಸ್ಕೊಂಡಿರ್ತೀನಿ. ಸೊ ಈಗ ಬನ್ನಿ, ಚಿಕನ್ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 3:30-4 ಗಂಟೆಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಈಗ ಚಿಕನ್ ಎಲ್ಲ ತೊಳೆದು ಇಟ್ಟಿದ್ದೀನಿ. 2 ಬಾಕ್ಸ್ ತುಂಬ ಆಯಿತು, ದೊಡ್ಡ ಬಾಕ್ಸೇ. ಈಗ ಎತ್ತಿಟ್ಟಿದ್ದೀನಿ. ಹಾಗೆ ಮಧ್ಯಾಹ್ನ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅದು ಗುಡ್ಡೆ ಮಾಡಿದ್ನಲ್ಲ ಕಸ ಎಲ್ಲ, ಈಗ ಅದನ್ನು ಬೆಂಕಿ ಹಾಕಿದ್ದೀನಿ. ಟೈಮ್ ಬಂದು ಆಲ್ರೆಡಿ 3:15 ಆಗಿದೆ. ಸೊ ಬೆಂಕಿ ಹಾಕ್ತೆ ಎಲ್ಲ, ಮತ್ತು ಪೇಪರ್ಗಳು, ಮತ್ತು ನಾವು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋದು, ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋ ಕವರೆಲ್ಲ ಇರುತ್ತಲ್ಲ, ಸೊ ಅದನ್ನು ಬೆಂಕಿಗೆ ಹಾಕ್ಬಿಟ್ಟೆ. ಸೊ ಬೆಂಕಿ ಹಾಕಿದ್ಮೇಲೆ ಆ ಕಡೆ ಬಿಲ್ಡಿಂಗ್ ಇದೆ ಫ್ರೆಂಡ್ಸ್, ಬಿಲ್ಡಿಂಗಿಂದ ಎಲ್ಲ ಕಸ ಹಾಕ್ತಾಯಿರ್ತಾರೆ ನೋಡಿ. ಇದು ಪೀಸದು ಬಾಕ್ಸ್ ಅಂತೆ, ಇನ್ನು ಏನೇನೋ ಕವರ್ಸ್ ಎಲ್ಲ ಹಾಕ್ತಾಯಿರ್ತಾರೆ. ಅವ್ರಿಗೆ ಸ್ವಲ್ಪನೂ ಜನರಿಗೆ ಏನು ಕಾಮನ್ ಸೆನ್ಸ್ ಅನ್ನೋದೇ ಇರೋದಿಲ್ಲ. ಒಂದು ಕಡೆ ಗಲೀಜಾಗಿದೆ ಅಂದರೆ ಆ ಜಾಗ ನೀನು ಗಲೀಜು ಮಾಡೋಕ್ಕೆ ನೋಡ್ತಾರೆ ಹೊರತು ಅದ್ರ ಪಾಡ್ಗೆ ಅದನ್ನು ಬಿಡೋದೇ ಇಲ್ಲ. ನನಗೂ ವಾರ ಇದನ್ನು ಕ್ಲೀನ್ ಮಾಡಿ ನಿಜವಾಗ್ಲೂ ಸಾಕಾಗ್ತಾಯಿದೆ. ನೋಡ್ತಾರೆ ನಾನು ಕ್ಲೀನ್ ಮಾಡೋದನ್ನು, ಅಲ್ಲಿಗೂ ಈ ಥರ ಮಾಡ್ತಾರೆ ಬೇಜಾರು. ಅಲ್ಲಿಗೂ ನಮ್ಮ ಓನರ್ ಕೂಡ ಬಂದು ಬೈದಿದ್ದಾರೆ, ಆದ್ರೂ ಅವ್ರು ಹಾಗೆ ಮಾಡ್ತಾರೆ. ನಾನು ಏನು ಜಾಸ್ತಿ ಮಾತಾಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಇನ್ನು ಹೇಳಿದ್ರೆ ಜಗಳಕ್ಕೆ ಬರ್ತಾರೆ ಅಂತ. ಸೊ ಇದೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಹಾಗೆ ಚಿಕನ್ ಸಾಂಬಾರು ರೆಡಿ ಮಾಡ್ಕೊಳ್ಳೋ ಅಂತ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ, ಬೆಳ್ಳುಳ್ಳಿ ಬಿಡಿಸ್ತಾಯಿದ್ರು ನಮ್ಮ ಮನೆಯವರು. ಒಂದು ಬೆಳ್ಳುಳ್ಳಿ ಎಷ್ಟಿದೆ, 2 ಇಂಚ್ ಇದೆ ಒಂದು ಬೆಳ್ಳುಳ್ಳಿ. ಬಂದು ಇದೇ ಥರ ಇದ್ಬಿಟ್ರೆ ಬಿಡಿಸೋದಕ್ಕೆ ಎಷ್ಟು ಈಸಿ ಆಗುತ್ತಲ್ವ. ಸೊ ಅದನ್ನು ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆಯವರೇ ಎಲ್ಲ ಕಟ್ ಮಾಡ್ತಾಯಿದ್ರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಸೊ ಹಾಗೆ ಅವರೇ ಸಾಂಬಾರು ಮಾಡ್ತೀನಿ ಅಂತ ಬಂದು ಒಂದು ಕುಕ್ಕರ್ ಇಟ್ಕೊಂಡು ಫಸ್ಟು ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಈರುಳ್ಳಿ ಫ್ರೈ ಮಾಡಿಕೊಂಡು ಹಾಗೆ ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಮನೆಯವ್ರು ಏನಾದರೂ ಮನೇಲಿದ್ರು ಅಂದರೆ ನಾನ್ ವೆಜ್ ಮಾಡಬೇಕಾದ್ರೆ ಅವರೇ ನನಗೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡೋದು ಅಂತಿಲ್ಲ, ಅವರೇ ಮಾಡ್ತಾರೆ. ನಾನು ಅವ್ರಿಗೆ ಕಟ್ ಮಾಡಿಕೊಡೋದು, ಎತ್ಕೊಡೋದು, ಈ ಥರ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನ್ ವೆಜ್ಜಲ್ಲಿ ಸಾಂಬಾರೆಲ್ಲ ನಮ್ಮ ಮನೆಯವರೇ ಮಾಡೋದು. ಯಾಕಂದರೆ ಅವರು ಹೊಸ್ದಾಗಿ ಟ್ರೈ ಮಾಡ್ತಾಯಿರ್ತಾರೆ, ಒಂದೊಂದು ಸತಿ ಒಂದೊಂದು ಥರ ಟ್ರೈ ಮಾಡ್ತಾಯಿರ್ತಾರೆ. ಯಾವಾಗಲೂ ಒಂದೇ ಥರ ಅಂತೂ ತಿನ್ನೋದಕ್ಕೆ ಹೋಗೋದಿಲ್ಲ, ಅದಕ್ಕೋಸ್ಕರ ಅವರೇ ಮಾಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಗಸಗಸೆ ಹಾಕಿ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ಯಾಕಂದರೆ 2.5 kg ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಇನ್ನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಹುರ್ಗಡ್ಲೆ ಕಡಲೆಪಾಪ ಹಾಕ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ. ಅದಾದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡ್ರು ಲಾಸ್ಟಲ್ಲಿ. ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರಿ ಅಂದರೆ ಇದಕ್ಕೆ ನಮ್ಮ ಮನೆಯವರು ತೆಂಗಿನಕಾಯಿ ಹಾಕಿಲ್ಲ. ತೆಂಗಿನಕಾಯಿ ಯಾವಾಗ ಹಾಕ್ತಾರೆ, ಹೇಗೆ ಹಾಕ್ತಾರೆ ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ. ಆಮೇಲೆ ಅದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಈಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಬಂದು ನಾಟಿ ಕೋಳಿ ಆಗಿರೋದ್ರಿಂದ 3 ವಿಸಿಲ್ ಹೊಡ್ಸ್ಕೊಂಡ್ವಿ ಅಷ್ಟೇ. ನಾವು 3 ವಿಸಿಲ್ ಹೊಡ್ಸ್ಕೊಂಡ್ವಿ. ಒಂದು ಸ್ವಲ್ಪನೇ ಹಾಕ್ಕೊಂಡ್ವಿ, ಮಸಾಲೆ ಕಡಿಮೆ ಆಗೋಯ್ತು ಅಂದ್ಬಿಟ್ಟು ಒಂದು 2 kg ಅಷ್ಟು ಹಾಕ್ಕೊಂಡ್ವಿ ಅಷ್ಟೇ. ಇನ್ನೊಂದು ಅರ್ಧ kg ಎತ್ತಿಟ್ಟಿದ್ದೀವಿ ಗ್ರೇವಿ ಏನಾದರೂ ಮಾಡೋಣ ಅಂತ. ಬಟ್ ಬೇಯಿಸ್ಬೇಕಾದ್ರೆ 2.5 kg ಬೇಯಿಸ್ಕೊಂಡ್ವಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ, ಅರಿಶಿನ ಹಾಕಿ, ನೀರು ಹಾಕಿ ಒಂದು 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಕರೆಂಟ್ ಕೂಡ ಹೊಟ್ಟೋಯ್ತು. ಹಾಗೆ ಮಳೆ ಕೂಡ ತುಂಬ ಜೋರಾಗಿ ಬರ್ತಿತ್ತು. ನೋಡಿ ಎಷ್ಟು ಜೋರು ಮಳೆ ಬಂದಿದೆ ಅಂದರೆ, ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು. ಕರೆಂಟ್ ಕೂಡ ಇರಲಿಲ್ಲ ಮಸಾಲೆ ರುಬ್ಬೋಣ ಅಂದರೆ. ಈಗ ಕರೆಂಟ್ ಬಂತು. ಈ ಚಿಕನ್ ಕೂಡ ಅಷ್ಟರಲ್ಲಿ ಬೆಂದಿತ್ತು 3 ವಿಸಿಲು. ನೋಡಿ ಎಲ್ಲ ಪಾಯಸ ಆಗೋಗಿದೆ, ಬರೀ 3 ವಿಸಿಲ್ ಹೊಡಿಸಿದ್ದು. ಅದು ಇನ್ನೊಂದು ಕತೆ ಏನಾಗಿದೆ ಅಂದರೆ, ನಾಟಿ ಕೋಳಿ ಜೊತೆ ಬಾಯ್ಲರ್ ಕೋಳಿನೂ ಮಿಕ್ಸ್ ಮಾಡಿಬಿಟ್ಟಿದ್ರು, ಹಾಗಾಗಿ ಅದು ಆ ಥರ ಆಗಿದೆ. ಆಮೇಲೆ ಮಸಾಲೆ ಎಲ್ಲ ರುಬ್ಕೊಂಡೆ, ತೆಂಗಿನಕಾಯಿ ಹಾಕಲಿಲ್ಲ. ಏನೇನು ಫ್ರೈ ಮಾಡಿದ್ನೋ ಅಷ್ಟನ್ನು ಮಾತ್ರ ರುಬ್ಕೊಂಡೆ. ಆಮೇಲೆ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಹಾಗೆ ಹಾಕ್ಕೊಳ್ಳೋದಿಲ್ಲ, ಹಾಲು ತೊಗೊಬೇಕು. ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಈಗ ಸಾಂಬಾರು ಕುದೀತಾ ಇದೆಯಲ್ವ, ಮಸಾಲೆ ಹಾಕ್ಕೊಂಡಿದ್ದು, ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತಾ ಇಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ತೆಂಗಿನಕಾಯಿ ಹಾಲು ಹಾಕೋದ್ರಿಂದ. ನೀವು ಟ್ರೈ ಮಾಡಿ. ಈ ಥರ ಸಾರು ಮಾಡಿದಾಗೆಲ್ಲ ತೆಳ್ಳಗೆ ಮಾಡಿಬಿಟ್ಟು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಹಾಗೆ ಕುಡಿತಾಯಿದ್ರು, ಹಾಗೆ ನನಗೂ ಒಂದು ಸ್ವಲ್ಪ ಕೊಟ್ಟಿದ್ರು ಟೇಸ್ಟ್ ಮಾಡು ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿಯಲ್ಲೇ ಕುಡಿಬೇಕು, ಒಳ್ಳೆ ಸೂಪ್ ಇದ್ದಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡ್ವಿ. ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಗೂ ಕೊಡಬೇಕಿತ್ತು ಒಂದು ಸ್ವಲ್ಪ. ಅವರು ಎಲ್ಲರೂ ಬಂದು ತೊಗೊಂಡು ಹೋದರು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಕೂಡ. ಆಮೇಲೆ ಒಂದು ಸ್ವಲ್ಪ ನಮ್ಮ ಮನೆಯವ್ರು ಗ್ರೇವಿ ಕೂಡ ಮಾಡಿದ್ರು. ಗ್ರೇವಿ ರೆಸಿಪಿ ಮಾಡ್ಕೊಳ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆ ಒಂದು ಸ್ವಲ್ಪ ಅನ್ನ ಕೂಡ ಇತ್ತು, ಅದನ್ನೇ ತಿನ್ಕೊಂಡ್ವಿ.
ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.